ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನನ್ನ ಗಾಡಿಯಿಂದ, ನನ್ನ ಸ್ಕೂಟಿಯಿಂದ. 20 kg ಎಣ್ಣೆ ಬೇಕಂತೆ, ಅದಕ್ಕೋಸ್ಕರ ತರಲಿಕ್ಕೆ ಹೋಗ್ತಾ ಇದ್ದೇನೆ. ನಮ್ಮ ಓನರ್ ಇದು ಗಾಡಿ ಇಲ್ಲ, ಸ್ಕೂಟಿ, ಅದಕ್ಕೋಸ್ಕರ ನನ್ನ ಗಾಡಿಯಲ್ಲಿ ಹೋಗಿ ತರಲಿಕ್ಕೆ ಹೇಳಿದರು, ಹಾಗಾಗಿ ತರ್ತಾ ಇದ್ದೇನೆ. ಇಲ್ಲಿ ಇರೋದು ಕಂಪನಿ MP ಕೊಬ್ಬರಿ ಎಣ್ಣೆ ಅಂತ ಉಂಟು, ಎಂಥದ ಉಂಟು ಹೆಸರು. ಸೊ ಇಲ್ಲಿಂದ ಹೋಗಿ ರೈಟ್ ತೆಕ್ಕೊಂಡು ಹೋಗಬೇಕು, ಅಲ್ಲೇ ಇರೋದು. ಮತ್ತು ಎಂತಾದರೂ ಚಿಲ್ಲರ್ ಐಟಮ್ ತರಲಿಕ್ಕೆ ಉಂಟಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಬಂದದಷ್ಟೇ, ಬಂದು ಕಾಲಿಡುವಾಗ ಎಣ್ಣೆ ತರಲಿಕ್ಕೆ ಹೇಳಿದರು, ಅದಕ್ಕೋಸ್ಕರ ನನ್ನ ಗಾಡಿ ತಗೊಂಡು ಸೀದಾ ಬಂದೆ. ಇವತ್ತಿನ ಲೈನ್ ಇರೋದು ನಮ್ಮ ಕಕ್ಕಿಂಜೆ ಚಾರ್ಮಾಡಿ ಕಡೆಗೆ ಹೋಗಬೇಕು. ಸೊ ಎಂತೆಲ್ಲ ಅಪ್ಡೇಟ್ ಆಗ್ತದೆ, ಎಂತೆಲ್ಲ ಮುಂದಿನ ವೀಡಿಯೋದಲ್ಲಿ ಎಂತೆಲ್ಲ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಅಂತ ಮುಂದೆ ಅಂತ ತೋರಿಸ್ತೇನೆ. ಸೊ ಇಲ್ಲಿಂದ ಹೊರಡುವ, ಲೆಟ್ಸ್ ಗೋ. ತೆಂಗಿನ ಎಣ್ಣೆ ತೆಗೆದುಕೊಂಡು ಬಂದು ನಮ್ಮ ಕಂಪನಿಗೆ ರೀಚ್ ಆದೆ. ಆದರೆ ಭಯಂಕರ ಒಂದು ವಿಷಯ ಮಾರೆ, ಈ 20 kg ಎಣ್ಣೆಗೆ 8,000 ರೂಪಾಯಿ ಅಂತ ಹೇಳಿದರು. ಎಂಥದ್ದು ಮಾರೆ, ನಮ್ಮ ಓನರ್ಗೆ ಎಂತ ಇಲ್ಲ, ಅವರು ಇದನ್ನು ಸೇಲ್ ಮಾಡಿ ದುಡ್ಡು ಮಾಡ್ತಾರೆ, ಅದು ಬೇರೆ ವಿಷಯ, ಲಾಭ ಮಾಡಿಕೊಳ್ತಾರೆ. ಆದರೆ ಇದನ್ನು ಉಪಯೋಗಿಸುವ ಗ್ರಾಹಕರ ಅವಸ್ಥೆ ಎಂಥದ್ದು ನನಗೆ ತಲೆಗೆ ಹೋಗುವುದಿಲ್ಲ. ನಾವೀಗ ಒಂದು ಎಂಥದಕ್ಕಾದರೂ ತೆಂಗಿನ ಎಣ್ಣೆ ತರಬೇಕಂತ ಹೇಳಿದರೆ ಚಿನ್ನಾಭರಣವನ್ನು ಅಡ ಇಡಬೇಕಾಗ್ತದಂತ, ಆ ಥರ ಆಗಿದೆ. ಇಷ್ಟು ಚಿಕ್ಕ ಕ್ಯಾನಿಗೆ 8,000 ರೂಪಾಯಿ ಅಂತ ಹೇಳಿದರು ಮಾರೆ, ಇದರಲ್ಲಿ ಎಣ್ಣೆಗೆ ಎಂಥದ. 11 ಗಂಟೆ ಆಗ್ತಾ ಬಂತು. ನಾನು ನನ್ನ ಹೊಸ ಗಾಡಿಯಲ್ಲಿ ಕೂತಿದ್ದೇನೆ. ಅಲ್ಲಿ ಓನರೆಲ್ಲ ಸೇರಿ ಐಟಮ್ ಕಟ್ತಾ ಇದ್ದಾರೆ, ಇನ್ನೂ ಸಹ ಆಗಲಿಲ್ಲ ಐಟಮ್ ಕಟ್ಟಿ. ಯಾಕಂತ ಹೇಳಿದರೆ ಇಲ್ಲಿ ನಮ್ಮ ಕಂಪನಿಯಲ್ಲಿ 3 ಜನ ಹೆಂಗಸರಿದ್ದಾರೆ, ಅವರೆಲ್ಲ ರಜೆ ಇವತ್ತು, ಅದಕ್ಕೋಸ್ಕರ ಅವರೇ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮ್ಯಾನೇಜರ್ ಇವಾಗ ಒಂದು ಶಾಕಿಂಗ್ ನ್ಯೂಸ್ ಹೇಳಿದೆ, ಅಂತ ಗೊತ್ತುಂಟ. ತೆಂಗಿನ ಎಣ್ಣೆಗೆ ಮಾತ್ರ ಅಲ್ಲ, ನಮ್ಮ ಇದುಂಟಲ್ಲ ಮೆಣಸು, ಕೆಂಪು ಮೆಣಸು, ಅದಕ್ಕೆ ಸಹ ಈಗ 320 ರೂಪಾಯಿ ಆಗಿದೆ ಅಂತೆ ಕೆಜಿಗೆ. 320 ರೂಪಾಯಿ ಆದರೆ ನಾವು ಮಾರೋದು 320 ರೂಪಾಯಿ, ಮತ್ತು ಅಂಗಡಿಯವರು ಎಷ್ಟಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಂಥ ಅವಸ್ಥೆ ಅಂತ ಗೊತ್ತಾಗುದಿಲ್ಲ, ಹೇಗೆ ನಾವು ಜೀವನ ನಡೆಸುದು ಎಂತಂತ ಗೊತ್ತಾಗುದಿಲ್ಲ. ಮುಂಚೆ ಕಾಲದಲ್ಲಿ, ನನ್ನ ಅಜ್ಜನ ಕಾಲದಲ್ಲಿ ಮಾತಾಡುದು, ನಿಮ್ಮ ಅಜ್ಜನ ಕಾಲದಲ್ಲಿ ಹೇಗೆ ಇತ್ತು ಅಂತ ನನಗೆ ಗೊತ್ತಿಲ್ಲ, ಅದಕ್ಕಿಂತ ಕಮ್ಮಿ ಸಹ ಇರ್ಬೋದು. ನನ್ನ ಅಜ್ಜನ ಕಾಲದಲ್ಲಿ 1,000 ರೂಪಾಯಿ ಹಿಡ್ಕೊಂಡು ಹೋಗಿ ಅವರು ಹಳೇ ಲ್ಯಾಂಬೆ ರಿಕ್ಷೆ ಇತ್ತಲ್ಲ, ಅದರಲ್ಲಿ 2-3 ಮೂಟೆ ಸಾಮಾನು ತರ್ತಾ ಇದ್ರು, ಐಟಮ್ ಫುಲ್ಲು. ಈಗ ಅದೇ 1,000 ರೂಪಾಯಿ ಹಿಡ್ಕೊಂಡ್ರೆ ನಮಗೆ ತೊಟ್ಟೆಯಲ್ಲಿ, ಇಷ್ಟು ಚಿಕ್ಕ ತೊಟ್ಟೆಯಲ್ಲಿ ಸಹ ಫುಲ್ ಐಟಮ್ ಸಿಗುದಿಲ್ಲ, ಒಂದು 2-3 ಐಟಮ್ ಸಿಗ್ತದೆ ಅಷ್ಟೇ. ಆ ಥರ ಆಗಿದೆ ಜೀವನ. ಕೆಲವರು ಹೇಳ್ತಾರೆ ಸರಿ, ಕೆಲವರು ಹೇಳ್ತಾರೆ ಮುಂಚೆ ಅವರಿಗೆ ಸಂಬಳ ಕಮ್ಮಿ ಇತ್ತು, ಹಾಗಾಗಿ ಐಟಮ್ಗೆ ಸಹ ಕಮ್ಮಿ ಇತ್ತು ಹಾಗೆ ಅಂತ. ಸರಿ, ಮುಂಚೆಯ ದುಡ್ಡಲ್ಲಿ ಹೇಗಂತ ಹೇಳಿದ್ರೆ ಒಂದು 10 ರೂಪಾಯಿ ಇದ್ರೆ ಕೂಡ ಅವರು 1 ತಿಂಗಳು ಜೀವನ ನಡೆಸ್ತಿದ್ರು. ಆದರೆ ಈಗ ಅದೇ 10 ರೂಪಾಯಿಗೆ ಸಮಾನ ಆಗಿರುವ ಈಗಿನ ಕಾಲದಲ್ಲಿ ಯಾವ ಥರ ಉಂಟಂತೆ, ಅವತ್ತಿದ್ದು 10 ರೂಪಾಯಿ ಅಂತ ಹೇಳಿದರೆ ಈಗದೊಂದು 1,000 ರೂಪಾಯಿ 10,000 ರೂಪಾಯಿ ಅಂತಲೇ ಇಟ್ಕೊಳ್ವಾ. ಈಗ ಒಂದು 10,000 ರೂಪಾಯಿ ಇಟ್ಕೊಂಡ್ರೆ ಒಂದು ವಾರ ನಮಗೆ ಜೀವನ ನಡೆಸಲಿಕ್ಕೆ ಆಗ್ತದೆ ಕರೆಕ್ಟಾಗಿ. ಈಗದ್ದು ಸಾಲ ಅದು ಇದು ಅಂತ ಜಾಸ್ತಿ ಆಗಿದೆ, ಅದು ಬಿಟ್ಟು ರೇಟ್ ಕೂಡ ಜಾಸ್ತಿ ಆಗಿದೆ. ನಮ್ಮ ಎಲ್ಲದಕ್ಕೆ ಐಟಮ್ಗೆ ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ ಆಗ್ತುಂಟು. ಆದರೆ ನಮ್ಮ ಸಂಬಳ ಜಾಸ್ತಿ ಆಗ್ತಿಲ್ಲ, ಅದೇ ಸಂಬಳದಲ್ಲಿ ದುಡಿತಾ ಇದ್ದೇವೆ. ಯಾರ ಹತ್ರ ಹೇಳುದು, ದುಡ್ಡು ಮಾಡುವವರು ದುಡ್ಡು ಮಾಡ್ತಾನೆ ಇದ್ದಾರೆ, ನಮ್ಮಂತ ದುಡಿಯುವವರು ಹೀಗೇನೆ ಇದ್ದಾರೆ. ನಮ್ಮ ಈ ಸಂಬಳ 600 ರೂಪಾಯಿ 700 ರೂಪಾಯಿ ಸಂಬಳ ಹಿಡ್ಕೊಂಡು ನಾವು ಹೋಗಿ ಎಂತಂತ ಮಾಡುದು ಈ ದುಡ್ಡಲ್ಲಿ. ಇದರಲ್ಲಿ ನಮಗೆ ಈ ದುಡ್ಡಲ್ಲಿ ಅಲ್ಲ, ಇನ್ನು ನನಗೆ ಈ 5 ವರ್ಷ ಕಳೆದ್ರೆ ಹೇಗಿರ್ಬೋದು ಜೀವನ ಅಂತ ನನಗೆ ಭಯ ಆಗ್ತುಂಟು, ಈಗಲೇ ಭಯ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಆ ಥರ ಆಗಿದೆ ನಮ್ಮ ಜೀವನ, ಎಂತ ಮಾಡುದು. ಇನ್ನೂ ಸಹ ಲೋಡ್ ಆಗಲಿಲ್ಲ. ವಸಂತನ ಒಂದು ಜಾಲಿ ಉಂಟು, ಅವರು ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರಂತೆ ಮದುವೆಗೋಸ್ಕರ. ಅವರು ನಾಳೆ ಬರ್ತೇನೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಮ್ಮ ಇನ್ನೊಬ್ಬ ಹುಡುಗ ಇವತ್ತು ಲೈನ್ಗೆ ಬರ್ತಾ ಇದ್ದಾನೆ. ಎಂತ ಅಂತ ಗೊತ್ತಿಲ್ಲ, ಇನ್ನು ಎಷ್ಟು ಗಂಟೆಗೆ ಲೋಡ್ ಆಗ್ತದ. ಅದು ಅಲ್ಲದೆ ಒಂದು 20 ಅಂಗಡಿ ಒಂದೇ ಎರಡಲ್ಲ 20 ಅಂಗಡಿ ಹೊಸತ್ತುಂಟಂತೆ, ಅಲ್ಲಿಗೆ ಸಾಗಬೇಕು. ಸೊ ಎಂತೆಲ್ಲ ಆಗ್ತದೆ ಅಂತ ನೋಡುವ ಮುಂದಿನ ಭವಿಷ್ಯ ಏನೋ ಹೇಗೋ ಅಂತ ಚಿಂತೆ ಮಾಡ್ತಿದ್ದ ನನಗೆ ಒಂದು ಫೋನ್ ಕರೆ ಬಂತು. ಡ್ರೈವರನ್ನ ಚಾ ಕುಡಿಯುವುದಿಲ್ವಾ ಬನ್ನಿ ಅಂತ. ಅದಕ್ಕೋಸ್ಕರ ಓಡಿ ಹೋಗಿ ಸಾಂಬಾರಿಗೆ 2 ಇಡ್ಲಿಯನ್ನು ಹಾಕಿ ಕಲಸಿ ಬೆರೆಸಿ ಎಲ್ಲ ತಿಂದು ಬಂದು ಕೈ ತೊಳೆಯುವಾಗ ನಮ್ಮ ಓನರ್ ಹೇಳಿದ್ರು, ವಿನಾಯಕದಿಂದ ಹೋಗಿ 10 ಗೋಣಿ ಅಕ್ಕಿತಾ ಅಂತ ಹೇಳಿ. ಅದಕ್ಕೋಸ್ಕರ ಸೀದಾ ಬಂದು ಗಾಡಿಯನ್ನು ಇಲ್ಲಿ ಇಟ್ಟಿದ್ದೇನೆ. ಇಲ್ಲಿ ಲೋಡ್ ಆಗಲಿಲ್ಲ, ನಮಗೆ ಸ್ವಲ್ಪ ಅಕ್ಕಿ ಕಂಪನಿಯಿಂದ ತರಲಿಕ್ಕಿತ್ತು, ಅದನ್ನು ತಂದು ಇಲ್ಲಿ ಕೊಟ್ಟಿದ್ದೇನೆ. ಅದನ್ನು ಖಾಲಿ ಮಾಡಿ ಆಯಿತು, ಸ್ಕೇಲೆಲ್ಲ ಮಾಡಿ ಆಯಿತು. ನಾವು ಅಕ್ಕಿ ಬೇರೆ ಕೊಟ್ಟಿದ್ದೇವಲ್ಲ, ಅದಕ್ಕೆ ಮತ್ತೆ ಹಣ ಹಾಕಿ ಸ್ವಲ್ಪ ಆ ಕಡೆ ಈ ಕಡೆ ರುಬ್ಬಿ ನಮಗೆ ಬೇರೆ 10 ಗೋಣಿ ಅಕ್ಕಿ ಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿಗೆ ಬಂದು ಗಾಡಿ ಹಾಕಿದ್ದೇನೆ. ಇಲ್ಲಿಂದ ಲೋಡ್ ಮಾಡಿಸಿಕೊಂಡು ಸೀದಾ ನಮ್ಮ
ಪಯಣ ಕಂಪನಿಯ ಕಡೆಗೆ. ಲೋಡ್ ಮಾಡುವಾಗ ನನಗೆ ಕೈ ಕಟ್ಟಿ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೋನೆಟ್ ಓಪನ್ ಮಾಡಿ ಎಂತೆಲ್ಲ ಆಗಿದೆ ಅಂತ ನೋಡುವ ಅಂತ ಬಂದೆ. ನೋಡುವಾಗ ಕೂಲೆಂಟ್ ಕಮ್ಮಿ ಉಂಟು. ಇದನ್ನೀಗ ಅಲ್ಲಿ ತನಕ ಹಾಕಬೇಕು, ಫುಲ್ ಅಂತ ಬರ್ತಿಲ್ಲ, ಅಲ್ಲಿ ತನಕ ಹಾಕಿ ಮತ್ತೆ ಲೈನಿಗೆ ಹೊರಡುದು ನಾವು. ವಿನಾಯಕದಿಂದ 10 ಗೋಣಿ ಅಕ್ಕೆಲ್ಲ ಲೋಡ್ ಮಾಡಿಸಿ ಈಗ ಸೀದಾ ಕಂಪನಿ ಕಡೆ ಹೋಗ್ತಾ ಇದ್ದೇನೆ. ನಮ್ಮ ಓನರ್ ಮಗ ಹೇಳಿದ್ದಾರೆ ಲೋಡೆಲ್ಲ ಮಾಡಿ ಇಡ್ತೇನೆ, ನೀವು ಹೋಗಿ ಬನ್ನಿ, ನೀವು ಹೋಗುವಷ್ಟರಲ್ಲಿ ನಾನು ಲೋಡ್ ಮಾಡಿ ಇಡ್ತೇನೆ ಅಂತೇಳಿ. ಹಾಗೆ ನೋಡ್ಬೇಕಂತ ಇನ್ನು ರೋಡೆಲ್ಲ ಈ ಕಡೆಯಿಂದ ಹೋಗ್ತದೆ ನೋಡಿ, ಈ ಕಡೆಯಿಂದ ಹೋಗ್ತದೆ ಫುಲ್ ರೋಡ್. ಇದು ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ದಯವಿಟ್ಟು ಆದಷ್ಟು ಬೇಗ ಬೇಗ ಒಂದು ಮಾಡಿಸಿ ರೋಡೆಲ್ಲ ಮಾಡಿ ಒಂದು ಜನರಿಗೆ ಆರಾಮವಾಗಿ ಓಡಾಡುವ ಹಾಗೆ ಮಾಡಿಕೊಡಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ರೋಡ್ ನೋಡಿ ಯಾವ ಥರ ಉಂಟಂತ. ಒಂದು ನಿಮಿಷ, ಓನರ್ ಫೋನ್ ಮಾಡ್ತಾ ಇದ್ದಾರೆ. ಓನರ್ ಮಗ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಲೋಡೆಲ್ಲ ಆಗಿದೆ, ನೀವೆಲ್ಲಿದ್ದೀರಾ, ಲೇಟ್ ಆಯಿತು, ಬೇಗ ಬೇಗ ಬನ್ನಿ ಅಂತ. ಅದಕ್ಕೋಸ್ಕರ ಹೇಳಿದೆ, ಅಲ್ಲಿ ಕಂಪನಿಯಲ್ಲಿ ಅಕ್ಕಿ ಲೋಡ್ ಮಾಡುವಲ್ಲಿ ಜನ ಇರಲಿಲ್ಲ, ಲೇಟ್ ಆಯ್ತಂತ. ಅದಕ್ಕೋಸ್ಕರ ಆದಷ್ಟು ಬೇಗ ಬನ್ನಿ ಅಂತ ಹೇಳಿದರು. ನೋಡುವ ಲೋಡ್ ಆಗಿದಾ ಇಲ್ವಾ ಅಂತ ನೋಡಬೇಕು. ನನಗೆ ಧೈರ್ಯ ಇಲ್ಲ ಲೋಡ್ ಆಗಿದೆ ಅಂತ, ಮತ್ತೆ ಎಂಥದಂತ ನನಗೆ ಗೊತ್ತಿಲ್ಲ ಇನ್ನೂ ಸಹ. ಇಲ್ಲಿಂದ ಸೀದಾ ನಾವೀಗ ಕಂಪನಿ ಕಡೆಗೆ ಹೋಗಬೇಕು. ಕಂಪನಿ ಕಡೆಗೆ ಹೋದರೂ ಸಹ ಅಲ್ಲಿಂದ ಲೋಡ್ ಆದರೂ ಕೂಡ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಲ್ಲಿಂದ ಅದು ತೆಕೋ ಇದು ತೆಕೋ ಅಂತ ಹೇಳುವ ಕಾರ್ಯಕ್ರಮ ಇರಬಹುದು, ಮೋಸ್ಟ್ಲಿ, ಗೊತ್ತಿಲ್ಲ. ಮತ್ತೆ ನೋಡಿ, ಚಿಕ್ಕದಿರುವಾಗ ಇಂಥ JCB ಅನ್ನೆಲ್ಲ ನೋಡಿ ಭಾರಿ ಖುಷಿ ಬರ್ತಾ ಇದ್ವಿ, ಆ ಥರ ಮಣ್ಣು ಹಾಕೋದನ್ನೆಲ್ಲ ನೋಡಿ. ಈಗ ನೋಡಿ ಅಭ್ಯಾಸ ಆಗಿ ಹೋಗಿದೆ ನಮಗೆ. ಇಲ್ಲಿ ಸಹ ರೋಡ್ ಮಾಡ್ತಾರ ಎಂತಂತ ಗೊತ್ತಿಲ್ಲ, ಇಲ್ಲಿ ಅಗ್ದು ಹಾಕಿದ್ದಾರೆ ನೋಡಿ. ಇದು ಎಂಥ ಪ್ಲ್ಯಾನಿಂಗ್ ಅಂತ ಇನ್ನೂ ಸಹ ತಲೆಗೆ ಹೋಗಲಿಲ್ಲ. ಉಜಿರೆಯಲ್ಲಿ ಇರುವವರಿಗೆ ಸಹ ಇನ್ನೂ ತಲೆಗೆ ಹೋಗಲಿಲ್ಲ. ಕೆಲವರು ಹೇಳ್ತಾರೆ, ನನ್ನ ಊರು ಉಜಿರೆ ಅಲ್ಲ, ಆದರೂ ಕೂಡ ಕೆಲವರು ಹೇಳ್ತಾರೆ ನನ್ನ ಹತ್ರ ಉಜಿರೆಯವರು, ಅದು ಹೇಗೆ ಹೋಗ್ತದೆ ರೋಡ್ ಎಂತ ಅಂತ ಗೊತ್ತಾಗೋದಿಲ್ಲ ಅಂತ. ಫುಲ್ಲು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ ಆ ರೋಡನ್ನು. ವಿನಾಯಕದಿಂದ ಲೋಡ್ ಮಾಡಿಕೊಂಡು ಈಗ ಸೀದಾ ಕಂಪನಿಗೆ ಬಂದು ರೀಚ್ ಆದೆ. ನಾವು ಅದೇ ಗಾಡಿಯಲ್ಲಿ ಹೋದದ್ದು, ಹಳೆ ಗಾಡಿಯಲ್ಲಿ. ಬರುವಷ್ಟರಲ್ಲಿ ಮಾತ್ರ ಲೋಡೆಲ್ಲ ಮಾಡಿ ಹಾಕಿದ್ರು. ಮಾತ್ರ ವಿಷಯ ಅಂತ ಹೇಳಿದ್ರೆ ಬಿಲ್ಲೆಲ್ಲ ಆ ಕಡೆ ಈ ಕಡೆ ಮಾಡಿ ಹಾಕಿದ್ದಾರೆ. ಆಗ ಸೆಟ್ ಮಾಡಿದ್ದ ಬಿಲ್ ಮತ್ತೆ ಎಲ್ಲ ಆ ಕಡೆ ಈ ಕಡೆ ಹಾಕಿದ್ದಾರೆ. ಎಂತ ಅಂತ ಗೊತ್ತಿಲ್ಲ. ಈಗ 1 ಗಂಟೆ ಆಗ್ತಾ ಬಂತು. ಇನ್ನು ಸಂಧ್ಯಕ್ಕೆ ಹೋಗಿ ಆ ಐಟಮ್ ಈ ಐಟಮ್ ಅಂತ ಹೇಳ್ತಾ ಇದ್ದಾರೆ. ನೋಡುವ ಎಂತ ಅಂತ, ಇಲ್ಲಿಂದ ಹೊರಡುವ ಮುಂದೆ. ಈಗ ಗೊತ್ತಿತ್ತು ಇವರ ಹಣೆ ಬರ, ಇವರು ಬಿಡುವುದಿಲ್ಲ ಅಂತೇಳಿ. ನೋಡಿ, 1 ಗಂಟೆಗೆ ಬಂದು 1 ಗಂಟೆಗೆ ಬಿಟ್ಟದ್ದು ಅಲ್ಲಿಂದ ಬಂದು ಸಂಜೆಯಿಂದ ಐಟಮ್ ತಗೊಳ್ಳಿ ಅಂತ ಇಲ್ಲಿ ಕಳಿಸಿದ್ದಾರೆ. ನಮ್ಮ ಗಾಡಿ ಅಲ್ಲಿ ಉಂಟು, ಇಲ್ಲಿ ಬರಲಿಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರ ಆ ಗಾಡಿ ಉಂಟಲ್ಲ ಲಾರಿ, ಅದರ ಆ ಕಡೆ ಇಟ್ಟಿದ್ದೇನೆ ಗಾಡಿ. ಒಂದು 5 ಬಾಕ್ಸ್ ಪಾಮ್ ಆಯಿಲ್ ಎಲ್ಲ ತಗೊಳ್ಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ನನಗೆ ಗೊತ್ತುಂಟು ಇವರ ಹಣೆ ಬರ ಬಿಡುವುದಿಲ್ಲ. ನಮ್ಮ ಕಷ್ಟ ನಮಗೆ ಮುಗಿಲಿಕ್ಕೆ ಸಹ ಇಲ್ಲ. ಹಾಗಾಗಿ ಇವರು ಲೋಡ್ ಮಾಡುವಾಗ ಎಷ್ಟು ಗಂಟೆ ಆಗ್ತದೆ ಅಂತ ಗೊತ್ತಿಲ್ಲ. ನೋಡುವ ಎಂತ ಆಗ್ತದೆ ಅಂತ. ಇದ್ರೆ ಗಾಡಿ ಒಳಗೆ ತನ್ನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲಿ ಜಾಗ ಉಂಟು, ಇದೆಲ್ಲ ಅಲ್ಲಿ ನಿಲ್ಲಿಸಿದ್ರು, ಅಲ್ಲಿ ಬರಲಿಕ್ಕೆ ಜಾಗ ಇಲ್ಲ. ಇಲ್ಲಿ ಕಾರ್ ಇಟ್ಟಿದ್ದಾರೆ, ಇಲ್ಲಿ ಗಾಡಿ ಉಂಟು, ಇಲ್ಲಿ ಒಂದು ಗಾಡಿ ನಿಂತಿತ್ತು. ಹೇಗೆ ಒಳಗಡೆ ಬರೋದು ನೋಡಿ. ಎಲ್ಲಿ ಹೋದ್ರೂ ಇದೇ ಉಪದ್ರ ಅಲ್ಲದೆ ಬೇರೆ ಎಂಥದಿಲ್ಲ. ಲೋಡ್ ಮಾಡಿಸುವಾಗ ನಾನಿರಲಿಲ್ಲ, ಅವರೇ ಲೋಡ್ ಮಾಡಿದ್ದಾರೆ ನಂಬರೆಲ್ಲ ಹಾಕಿ. ಯಾರ್ದು ಎಂಥ ಐಟಮ್ ಅಂತ ನನಗೆ ಇನ್ನೂ ಗೊತ್ತಾಗೋದಿಲ್ಲ. 1:30 ಆಯಿತು ಮಾರೆ, ಆದರೂ ಕೂಡ ಇಲ್ಲಿ ಉಜಿರೆಯಲ್ಲಿ ಇದ್ದೇವೆ. ಅಲ್ಲಿ ಒಂದು ಹಿಟ್ಟಿನ ಗಿರಣಿ ಅಂತ ಒಂದು ಕಾಣ್ತಾ ಉಂಟಲ್ಲ, ಅಲ್ಲಿಗೆ ಮೆಣಸಿನ ಹುಡಿ ಮಾಡಲಿಕ್ಕೆ ಕೊಡಲಿಕ್ಕಿತ್ತು. ಇಡೀ ಮೆಣಸಿನ ಹುಡಿ ಮಾಡಲಿಕ್ಕೆ ಕೊಡೋದು ನಾವು. ಹಾಗೆ ಕೊಡಲಿಕ್ಕೆ ನಮ್ಮ ಹುಡುಗ ಹೋಗಿದ್ದಾರೆ. ಮತ್ತು ಇಲ್ಲಿಂದ ಸೀದಾ ಈಗ ಚಾರ್ಮಾಡಿಗೆ ಹೋಗಬೇಕು. ಹೊಸ ಒಂದು 40 ಬಿಲ್ ಉಂಟು ಇವತ್ತು. ಉಜಿರೆಯಿಂದ ಬಿಟ್ಟು ಈಗ ಹತ್ರ ಚಾರ್ಮಾಡಿ ಹತ್ರ ಬಂದ್ವಿ. ಚಾರ್ಮಾಡಿ ಇನ್ನು ಸ್ವಲ್ಪ ಒಂದು 2-3 ಕಿಲೋಮೀಟರ್ ಇರೋದು ಅಷ್ಟೇ. ಇಲ್ಲಿ ಒಂದು ಹೊಸ ಅಂಗಡಿ ಉಂಟು ನೋಡಿ, ಅಲ್ಲಿಗೆ ಹಾಕ್ಲಿಕ್ಕಿತ್ತು. ಅಲ್ಲಿ ನಮ್ಮ ಹುಡುಗನನ್ನು ಕಳಿಸಿದ್ದೇನೆ. ಅದಲ್ಲದೆ ಇವತ್ತು ಸ್ವಲ್ಪ ನನಗೆ ಮತ್ತು ಓನರ್ಗೆ ಜಗಳ ಆಗುವ ಸಂಭವ ಇದೆ. ಯಾಕಂತೇಳಿದರೆ, ನಮ್ಮ ಹಳೆ ಗಾಡಿದು ಟೈರ್ ಉಂಟಲ್ಲ, ಆ ಟೈರ್ ಎಲ್ಲ ನಿಮ್ಮದು ಎಲ್ಲ ತಿಂದು ಲಾಸ್ಟ್ ಇದೊಂದು ಸರಿಗೆ ಬರ್ತದಲ್ಲ, ದಾರ ಸಮೇತ ಕಾಣ್ತಾ ಉಂಟು ಟೈರ್ ಇದ್ದು. ಅದಕ್ಕೋಸ್ಕರ ನಾನು ಸ್ವಲ್ಪ ಗ್ರೂಪಲ್ಲಿ ಹೇಳಿದೆ ವಿಷಯ. ಅದಕ್ಕೋಸ್ಕರ ನೀವು ಅದನ್ನು ಮಾಡಿಸಬೇಕಿತ್ತು, ನೀವು ರಿಸಲ್ವ್ ಕೊಡಬೇಕಿತ್ತು, ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ನನಗೆ ಸ್ವಲ್ಪ ಈಗ ಮಾತಾಡಬೇಕು ಅದರ ಬಗ್ಗೆ. ಯಾಕಂತೇಳಿದರೆ, ಈಗ 2 ಗಾಡಿ ಉಂಟು ನಮ್ಮ ಹತ್ರ. 2 ಗಾಡಿದು ಕೆಲಸ ಪ್ರತಿಯೊಂದು ಕೆಲಸ ಮಾಡಿಸುವುದು ನಾನು.
ಬೇರೆ ಯಾವ ಡ್ರೈವರ್ ಸಹ ಮಾಡೋದಿಲ್ಲ. ಮತ್ತು ಇವರ ಹತ್ರ ನಾನು ಸೇರಿ ಒಂದು 6, 7, 8 ತಿಂಗಳಾಯಿತು. ಈ 8 ತಿಂಗಳಿಂದ ನಾನು 6 ತಿಂಗಳ ಮುಂಚೆಯಿಂದ ನಾನು ಹೇಳ್ತಾ ಇದ್ದೇನೆ ಗಾಡಿ ಸರಿ ಮಾಡಿಸಿ ಅಂತ. ಆದರೆ ಇವರು ಮಾಡ್ತಾ ಇಲ್ಲ. ಹಣ ಇಲ್ಲ, ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಪ್ರತಿಯೊಂದು ಜವಾಬ್ದಾರಿ ನಮ್ಮ ತಲೆ ಮೇಲೆ ಹಾಕಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಮಾತಾಡಿ ಎಂತೆಲ್ಲ ಆಗ್ತದೆ ಅಂತ ನೋಡ್ಬೇಕು ನನಗೆ ಇವತ್ತು. ಇಲ್ಲಾಂದರೆ ಹೀಗೆ ನಾವು ಸುಮ್ಮನೆ ಕೈಕಟ್ಟಿ ಕೂತ್ರೆ ಇವರು ನಮ್ಮ ತಲೆ ಮೇಲೆ ಎಲ್ಲ ಹಾಕಿ ಬಿಡ್ತಾರೆ. ಅದಕ್ಕೋಸ್ಕರ ಇವತ್ತು ಎಂತಾದರೂ ಒಂದು ತೀರ್ಮಾನ ತೆಗಿಯದೆ ನಾನು ಬಿಡುವುದೇ ಇಲ್ಲ. ನೋಡುವ ಎಂತ ಆಗ್ತದೆ ಅಂತ. ನಾವು ಈಗ ಕಕ್ಕಿಂಜೆಯಲ್ಲಿದ್ದೇವೆ. ಗಂಟೆ 2:30 ಆಗ್ತಾ ಬಂತು ಮಾರೆ. ಎಂತಂತ ಗೊತ್ತಾಗೋದಿಲ್ಲ. ಎಂತ ವೀಡಿಯೋ ಮಾಡುವಂತ ಹೇಳಿದರೆ ಟೈಮ್ ಸಾಕಾಗ್ತಾ ಇಲ್ಲ. 40 ಬಿಲ್ ಉಂಟು ನೋಡಿ, 37 ಬಿಲ್ ಉಂಟು. ಅಲ್ಲಿ ಹೊಸ ಅಂಗಡಿ ಉಂಟಂತೆ, ಅದಕ್ಕೆ ಸಹ ಹುಡ್ಕೊಂಡು ಬರ್ತಾ ಇದ್ದೇವೆ. ಮತ್ತು ಫೋನ್ ಮಾಡಬೇಕು ಆಗಾಗ ಅವರಿಗೆ. ಅದಕ್ಕೋಸ್ಕರ ಬ್ಲಾಗ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ. ಶಿಶಿಲ ಬಂದು ರೀಚ್ ಆಗಿದ್ದೇವೆ. ಇಲ್ಲಿ ಒಂದು ಬೋರ್ಡ್ ಕಾಣ್ತಾ ಉಂಟಲ್ಲ, ಶಿಶಿಲೇಶ್ವರ ದೇವಸ್ಥಾನ ಅಂತ. ಇದರ ಒಳಗಡೆ ಹೋಗಬೇಕು. ಅಲ್ಲಿ ಒಂದು ಚಿಕ್ಕ ಬ್ರಿಡ್ಜ್ ಉಂಟು ಮಾರೆ, ಅಲ್ಲಿ ಗಾಡಿಯ ಪಾಸ್ ಆಗೋದಿಲ್ಲ. ಆ ಕಡೆ ಹೋಗ್ಲಿಕ್ಕಿಲ್ಲ ಇವತ್ತು. ಇಲ್ಲಿಂದನೇ ತಿರುಗಿಸ್ಕೊಂಡು ರಿವರ್ಸ್ ಹೋಗಬೇಕು. ಗಂಟೆ ಇಲ್ಲಿ 6 ಆಯಿತು. ಎಂತ ಮಾಡೋದು ಅಂತ ಗೊತ್ತಾಗ್ತದೆ. ಇನ್ನು ಯಾವಾಗ ಲೈನ್ ಮಾಡೋದು ಎಂಥದ್ದು ಅಂತ. ಇಲ್ಲಾದರೆ ಇಲ್ಲಿ ಬಿಟ್ಟು ಹೋಗೋದು, ಲೈನ್ ಮಾಡೋದಿಲ್ಲ. ಇವತ್ತೆಂಥ ವೀಡಿಯೋಸ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಲೇಟಾಗಿತ್ತು ಬಿಡುವಾಗಲೇ. ಮತ್ತು ಹೊಸ ಅಂಗಡಿ ಇತ್ತು. ಕಾಲ್ ಮಾಡ್ತಾ ಮತ್ತು ಇವರಿಗೆ ಅಂತ ಕೇಳ್ತಾ ತುಂಬ ಕೆಲಸ ಇತ್ತು ನನಗೆ. ಅದಕ್ಕೋಸ್ಕರ ಎಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ವೀಡಿಯೋ ಮಾಡದೇ ಈಗ 6 ಗಂಟೆ ಆಯಿತು. ಅಂದರೆ ವೀಡಿಯೋ ಮಾಡಿದರೆ 8-9 ಗಂಟೆ ಆಗ್ತಿತ್ತೇನೋ. ಇಲ್ಲಿಂದ ಅರಸಿನಮಕ್ಕಿ ಹೋಗಿ ಕೊಕ್ಕಡಕ್ಕೆ ಹೋಗಬೇಕು, ಮತ್ತು ಧರ್ಮಸ್ಥಳ ಖಾಲಿ ಮಾಡಬೇಕು. ತುಂಬ ಕೆಲಸ ಉಂಟು. ಎಂತಂತ ಗೊತ್ತಾಗೋದಿಲ್ಲ. ನೋಡುವ ಎಂತ ಆಗ್ತದೆ ಅಂತ. ಇಲ್ಲಿಂದ ರಿವರ್ಸ್ ಹೋಗಿ ಅರಸಿನಮಕ್ಕಿ ಹಾಕಿ ಮತ್ತೆ ಅಲ್ಲಿ ಕ್ಯಾನ್ಸಲ್ ಮಾಡ್ತೇನೆ ಟ್ರಿಪ್ಪು. ಬೇಕಾದರೆ ಹಾಕೊಳ್ಳಿ ಅವರು. ಸೊ ಇಲ್ಲಿಂದ ಒಂದು ಕ್ಯಾಶ್ ತಗೊಂಡು ಇಲ್ಲಿಂದ ಮುಂದೆ ಎಂತಂತ ನಿಮಗೆ ಮುಂದೆ ಅಪ್ಡೇಟ್ ಕೊಡ್ತೇನೆ. ನಮ್ಮ ಇವತ್ತಿನ ಲೈನ್ ಹೇಗಿತ್ತು ಅಂತ ಹೇಳಿದರೆ ಎಂಥದ್ದು ಕಂಟೆಂಟ್ ಇಲ್ಲ, ಎಂಥದ್ದು ಇಲ್ಲ, ಆ ಥರ ಇತ್ತು. ದಯವಿಟ್ಟು ಕ್ಷಮಿಸಿ. ಯಾಕಂತ ಹೇಳಿದರೆ ನಾನು ಇಲ್ಲಿ ಐಟಮ್ ಕೂಡ ಎಲ್ಲ ಇಳಿಸಲಿಲ್ಲ. ಎಲ್ಲ ಕಡೆ ಅಂಗಡಿಯಲ್ಲಿ ಬಿಟ್ಟು ಬಂದೆ. ಯಾಕಂತ ಹೇಳಿದ್ರೆ ಇಲ್ಲಿ ರಾತ್ರಿ ಆಯಿತು ನೋಡಿ, ನಿಮಗೆ ಕಾಣಿಸ್ತಿರ್ಬೋದು. ಗಂಟೆ 8:30 ಆಗ್ತಾ ಬಂತು. 8:30ಗೆ ನಾವು ಎಲ್ಲಿಗೆ ಖಾಲಿ ಮಾಡೋದು. ಅದಕ್ಕೋಸ್ಕರ ಸೀದಾ ಬಂದೆ. ಇನ್ನು ನನಗೆ ಇಲ್ಲಿಂದ ಮನೆಗೆ ಹೋಗ್ಲಿಕ್ಕೆ 1:30 ಗಂಟೆ ದಾರಿ ಉಂಟು. ಅದಕ್ಕೋಸ್ಕರ ಎಲ್ಲಿಗೂ ಐಟಮ್ ಹಾಕಲಿಲ್ಲ, ಎಲ್ಲ ಬಿಟ್ಟು ಬಂದಿದ್ದೇನೆ. ಧರ್ಮಸ್ಥಳ ಹಾಕಲಿಲ್ಲ, ಕೊಕ್ಕಡಕ್ಕೆ ಎಲ್ಲ ಹಾಕಲಿಲ್ಲ. ಅದಕ್ಕೋಸ್ಕರ ಈಗ ಒಳಗೆ ಎಂತ ಆಗ್ತದೆ ಅಂತ ಗೊತ್ತಿಲ್ಲ, ಆ ಥರ ಎಲ್ಲ ಆಗಿದೆ. ಮತ್ತು ನಿಮಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಇನ್ನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ ಸಮಯ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಟಾಟಾ, ಬಾಯ್, ಟೇಕ್ ಕೇರ್. ಇದು ಮುಗಿಯದ ನೆನಪು, ವಿರಹಗಳೇ